ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಒಂದು ವಿಶೇಷವಾದ ಅತಿಥಿ. ಯಾವಾಗೂ ನಾವು ರಾಜಕಾರಣಿಗಳನ್ನ ಕರಿತೀವಿ. ಈ ಸರಿ ರಾಜಕಾರಣಿಗಳ ಹತ್ತಿರ ಇದ್ದು ರಾಜಕಾರಣ ಮಾಡದೆ ರಾಜಕೀಯದವ್ರು ಎಲ್ರಿಗೂ ಅನುಕೂಲವಾಗುವಂಥ ಕೆಲಸ ಮಾಡುವಂಥ ವ್ಯಕ್ತಿನ ಕರೆಸಿದ್ದೀವಿ ಇವತ್ತು. ಇದು ಭಾಳ ಹೆಮ್ಮೆ ವಿಚಾರ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಪ್ರಭಾಕರು ಈ ರಾಮ ಬಂಟ ಹನುಮ ಇದ್ದಾಗೆ ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತರಾದ್ರೂ ನಮ್ಮ ಮಹಾಬಲ ಹೇಳಿದಾಗೆ ಪತ್ರಿಕೋದ್ಯಮದ ಕಡೆ ಒಲವಿಟ್ಕೊಂಡು ಯಾವುದೇ ಪತ್ರಿಕೆ ಆಗಿರ್ಬೋದು, ನಮ್ಮದೇ ಆಗಿರ್ಬೋದು, ಬೇರೆದೇ ಆಗಿರ್ಬೋದು, ಏನೇ ಕೆಲಸ ಇದ್ದರೂ ಸದಾಕಾಲ ಅದ್ರ ಪರವಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. 3 ವರ್ಷ ಯಾಕೆ ಕಳೀತು ಅನ್ನೋದು ನಮಗೂ ಗೊತ್ತಾಗಲಿಲ್ಲ, ಅವ್ರಿಗೂ ಗೊತ್ತಾಗಲಿಲ್ಲ. ಆಯ್ತೇನ್ರಿ? ಗೊತ್ತಾಗಿಲ್ಲ ಸರ್. ಹಾಂ, ಯಾಕೆಂದರೆ ಅವ್ರು ಮೊದಲಿಂದ ಅಲ್ಲೇ ಇದ್ದವರು. ಹೊಸದಾಗೇನು ಸಿದ್ದರಾಮಯ್ಯನವ್ರ ಹತ್ರ ಸೇರಲಿಲ್ಲ. ಇದೊಂದು ಟೀಮ್ ಇತ್ತು. ಇವರು, ಮಿರ್ಜಾ ಅಲಿ, ನಮ್ಮ ಅತೀಕು, ಇವರೆಲ್ಲ ಒಂದು ಟೀಮ್ ಇತ್ತು. ಹಾಗೇ ನಡ್ಕೊಂಡು ಬಂದುಬಿಡ್ತಾರೆ. ಯಾವಾಗೂ ಒಳ್ಳೇದು ಮಾಡ್ತಾಯಿದ್ರೆ ಒಳ್ಳೇದಾಗ್ತದೆ ಅನ್ನೋದಕ್ಕೆ ಪ್ರಭಾಕರ್ ಒಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಪತ್ರಿಕೆ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದರೆ 94-95 ಶ್ಯಾಮರಾಯರ ಕಾಲದಲ್ಲಿ ಇವರು ಇಲ್ಲಿಗೆ ಬರ್ತಾಯಿದ್ರು. ನಮ್ಮ ಹೆಗಡೆ ನೀವಿದ್ರಲ್ರಿ, ಶಾಂತಲಾ. ಹೀಗೆ ಪತ್ರಿಕೋದ್ಯಮದಲ್ಲಿ ಅವರು ಅಳೆದು ತೂಗಿ ಎಲ್ಲ ಥರದವ್ರನ್ನೂ ನೋಡಿದ್ದಾರೆ. ನಮ್ಮ ಪತ್ರಿಕೆ ಬಗ್ಗೆ ಹೇಳೋದಕ್ಕೆ ಏನು ಹೆಚ್ಚಿಗೆ ಏನಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ಸ್ವಾತಂತ್ರ್ಯ ನಂತರ ಕರ್ನಾಟಕದ ಏಕೀಕರಣ ಆಗಿರ್ಬೋದು, ಕರ್ನಾಟಕದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನಾವೊಂದು ಸಾಕ್ಷಿ ಗುರುತಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಂಯುಕ್ತ ಕರ್ನಾಟಕ ಇಲ್ಲದೆ ಕರ್ನಾಟಕ ಇಲ್ಲ. ಕರ್ನಾಟಕ ಇರಬೇಕು. ಇವತ್ತು ಕರ್ನಾಟಕ ಅಂತ ಹೆಸರು ಬರಬೇಕಾದ್ರೂ ಕೂಡ ಸಂಯುಕ್ತ ಕರ್ನಾಟಕನೂ ಒಂದು ಹೆಸರು ಅದರಲ್ಲಿ ಸೇರಿದೆ ಅಂತ ಹೇಳೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ನಮ್ಮ ಸಂಸ್ಥೆ ಎಲ್ಲ ಸ್ವಾತಂತ್ರ್ಯ ಯೋಧರು ದೇಶಕ್ಕೋಸ್ಕರ ಕಟ್ಟದಂಥ ಒಂದು ಸಾರ್ವಜನಿಕ ಸಂಸ್ಥೆ. ಬೇರೆಯವ್ರದ್ದೆಲ್ಲನೂ ಅವ್ರವ್ರ ಸ್ವಂತ ಒಡವೆಗಳು. ಈ ಟ್ರಸ್ಟ್ ಒಂದೇ ನಡೆಸ್ತಾ ಇರೋದು. ಇವತ್ತು ಮೊದಲು 3 ಇದ್ದು ಪೂರ್ತಿ ದೇಶದಲ್ಲಿ. ಇವತ್ತು ಇದೊಂದೇ ಟ್ರಸ್ಟ್ ಉಳ್ಕೊಂಡಿರೋದು. 104 ವರ್ಷ ಕರ್ಮವೀರ, 94 ವರ್ಷ ಸಂಯುಕ್ತ ಕರ್ನಾಟಕ, 70 ವರ್ಷ ಕಸ್ತೂರಿ. ಇದನ್ನು ನಡೆಸ್ಕೊಂಬರ್ತಾ ಇರೋದೇ ಒಂದು ನಮಗೆಲ್ಲ ಪುಣ್ಯ ಅಂತ ಹೇಳಿದ್ರೆ ಆಯಿತು. ನಮ್ಮ ಜೊತೆ 700 ಜನ ಇದ್ದಾರೆ ಈ ರಾಜ್ಯದಲ್ಲಿ. ಪೇಪರ್ ಹಾಕೋರಾಗ್ಬೋದು, ಓದೋರಾಗ್ಬೋದು, ಬರೆಯೋರಾಗ್ಬೋದು. ಸ್ವಲ್ಪ ಜಾಗದಲ್ಲೆಲ್ಲ ನಮ್ಮ ಪೇಪರ್ ಓದಿದೆ ಬೆಳಗ್ಗೆನೇ ಸುರುವೆ ಆಗೋದಿಲ್ಲ ಜನಕ್ಕೆ ಉತ್ತರ ಕರ್ನಾಟಕದಲ್ಲಿ ಇವತ್ತು. ಆದರೂ ಇವತ್ತಿನ ಒಂದು ಸಂಘರ್ಷ ಪತ್ರಿಕೋದ್ಯಮದಲ್ಲಿ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪೇಪರ್ 5 ರೂಪಾಯಿಗೆ ಮಾರ್ತೀವಿ. 1.25 ರೂಪಾಯಿ ಕಮಿಷನ್ನು, 1.25 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್. ಕೈಗೆ ಬರೋದು 2.25 ರೂಪಾಯಿ. ಅದು ಸರಿಯಾಗಿ ದುಡ್ಡು ಕೊಟ್ಟರೆ ಅದರಲ್ಲಿ 1 ಜನ ದುಡ್ಡು ಕೊಡಲ್ಲ. ಒಂದು ಪತ್ರಿಕೆ ಪ್ರಿಂಟ್ ಮಾಡ್ಬೇಕಾದ್ರೆ 11 ರೂಪಾಯಿ ಬೇಕು. ನಮಗೆ 8.25 ರೂಪಾಯಿ ಏನನ್ನ ಅಡ್ವರ್ಟೈಸ್ಮೆಂಟ್ ಬರಲಿಲ್ಲ ಅಂದರೆ ಅವತ್ತು ನಾವು ಮನೆಯಿಂದ ದುಡ್ಡು ಹಾಕಬೇಕು. ಏನಾದ್ರೂ ಪತ್ರಿಕೋದ್ಯಮ ನಿಲ್ಲಿಸಬೇಕು. ಜನಕ್ಕೆ ನಿಜಾಂಶ ಮುಟ್ಟಿಸ್ಬೇಕು. ನಾವು ಯಾರನ್ನೂ ಮೆಚ್ಚಿಸೋದಕ್ಕೆ ಒಂದು ಪತ್ರಿಕೆ ನಡೆಸ್ತಾ ಇಲ್ಲ. ತಪ್ಪಾದರೆ ತಪ್ಪು, ಸರಿಯಾದರೆ ಸರಿ, ಏನಿದೆ ಅದನ್ನು ಜನಕ್ಕೆ ಕೇಳುವಂಥ ಒಂದು ನಿರ್ದಿಷ್ಟವಾದಂಥ ಗುರಿ ಇಟ್ಕೊಂಡು ಪತ್ರಿಕೋದ್ಯಮ ನಡೆಸ್ತಾ ಇದ್ದೀವಿ. ಇವತ್ತು ನೀವು ನಮ್ಮಲ್ಲಿ ಬಂದು ನಮ್ಮ ಜೊತೆ ಟೈಮ್ ಕಳೀತಾ ಇರೋದು ನಮಗೆ ಭಾಳ ಸಂತೋಷ ಆಗಿದೆ. ಏಕೆಂದರೆ ಭಾಳ ಸರಳ ಸಜ್ಜನ ವ್ಯಕ್ತಿ ನಮ್ಮ ಪ್ರಭಾಕರ್ ಅವರು. ಬೇರೆಯವ್ರ ಥರ ಆಮೇಲೆ ವಾ ಇಮೇಲ್ ವಾ ಪುರ್ಸೋತಿಲ್ಲ ಅಂತಿಲ್ಲ. ಯಾರನ್ನ ಫೋನ್ ಮಾಡಲಿ ಅದು 24/7. 2 ಫೋನು ಸಾಕಾಗಲ್ಲ, ಅಷ್ಟು ಫೋನ್ ಬರ್ತವೆ ಬೆಳಗ್ಗಿಂದ ರಾತ್ರಿವರೆಗೂ. ಆದರೂ ಅಷ್ಟೇ ಪೇಷನ್ಸ್ನಲ್ಲಿ ಯಾರ ಮೇಲೂ ಬೇಜಾರು ಮಾಡ್ಕೊಳ್ದೆ ಯಾರೇ ಬರಲಿ ಅವ್ರನ್ನ ಮೀಟ್ ಮಾಡಿಸಿ ಅವ್ರ ಕೆಲಸ ಆಗೋದು ಬಿಡೋದು ಎಲ್ರದ್ದು ಆಗ್ತದೆ ಅಂತ ನಾವು ಹೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಅದಕ್ಕಾದಂಥ ಪರ್ಮಿಟೇಷನ್ ಲಿಮಿಟೇಷನ್ಸ್ ಇರ್ತವೆ. ಅವ್ರದ್ದು ಆಗ್ತದೆ ಹೋಗೋದು. ಬಟ್ ಒಂದು ಮೀಟ್ ಮಾಡಿಸೋವಂಥದ್ದು, ಒಂದು ಜನರನ್ನ ಕರ್ಕೊಂಡೋಗಿ ಈ ನಾಡಿನ ದೊರೆ ಹತ್ತಿರ ಒಂದಕ್ಕೊಂದು ಮೀಟ್ ಮಾಡಿಸೋವಂಥದ್ದು ಇದೆಯಲ್ಲ, ಇನ್ನು ಜವಾಬ್ದಾರಿಯುತವಾಗಿ ಈ ರಾಜ್ಯದಲ್ಲಿ ಮಾಡ್ತಾ ಪತ್ರಿಕೋದ್ಯಮದ ಕಡೆಯೂ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ಭಗವಂತ ಇನ್ನಷ್ಟು ಆಯುಷು, ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಕೊಡಲಿ ಅಂಥೇಳಿ ನಮ್ಮ ಸಂಯುಕ್ತ ಕರ್ನಾಟಕ ಬಳಗದ ಪರವಾಗಿ ನಾನು ಬೇಡ್ಕೊಳ್ತೀನಿ. ಎಲ್ಲ ಒಳ್ಳೆಯದಾಗಲಿ.
ಮೊದಲಿಗೆ ನಾನು ಹಿರಿಯರು ಮತ್ತು ನನ್ನ ಆತ್ಮೀಯರಾದಂತಹ UB ವೆಂಕಟೇಶ್ ಅವರಿಗೆ ಮತ್ತು ಪತ್ರಿಕೆಯ ಸಂಪಾದಕರಾದಂಥ ಮಹಾಬಲ ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನ್ನ ಆತ್ಮೀಯವಾಗಿ ಇಲ್ಲಿ ಬರಮಾಡಿಕೊಂಡು ನಿಮ್ಮೆಲ್ಲರ ಮುಂದೆ ನನ್ನನ್ನು ಗೌರವಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನನಗೂ ಸಹಿತ ಕರ್ನಾಟಕದ ನಂಟು ಒಂದು 30-35 ವರ್ಷ ಇತ್ತು. ಸಾರ್ ಹೇಳ್ದಂಗೆ 95-96 BV ಗೋಪಿನಾಥ್ ಅವರು ಕೋಲಾರ ಜಿಲ್ಲಾ ವರದಿಗಾರ, ಅವ್ರ ಜೊತೆ ನಾನು ಇಲ್ಲಿಗೆ ಬರ್ತಿದ್ದೆ. ಇವತ್ತಿಗೂ ಇದ್ದಾರೆ. ಅವ್ರ ಜೊತೆ ಇಲ್ಲಿಗೆ ಬರ್ತಿದ್ದೆ. ಅವ್ರ ಹಳೆ ಬಿಲ್ಡಿಂಗ್ ಆ ಕಡೆ ಇತ್ತು. ಶ್ಯಾಮರಾಯರನ್ನ ಒಂದು 2-3 ಸತಿ ನೋಡಿದ್ದೆ, ಭೇಟಿನೂ ಮಾಡಿದ್ದೆ. ಇನ್ನೊಂದು ಖುಷಿ ಏನಂತಂದರೆ BV ಗೋಪಿನಾಥ್ ಅವ್ರು ರಜಾ ಇದ್ದಾಗ ಸೈನಿಕ ಕರ್ನಾಟಕ ನ್ಯೂಸು ಕೂಡ ಬರೀತಾ ಇದ್ದರು. ಯಾಕೆ ಅಂತಂದರೆ ಗೋಪಿನಾಥ್ ಅವರು ನನಗೆ ಪತ್ರಿಕೋದ್ಯಮದ ಪಾಠವನ್ನು ಹೇಳಿಕೊಟ್ಟಂಥ ಗುರುಗಳು. 24 ಗಂಟೆಯಲ್ಲಿ ಸೈನಿಕ ಕರ್ನಾಟಕ ಆಫೀಸಲ್ಲೇ ಕುರಿತಾ ಇದ್ದೀವಿ ನಾವು. ಹೀಗಾಗಿ ಅವರು ಕಲಿಸಿದ್ರಿಂದ ನಾನು ಇವತ್ತು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ವೆಂಕಟೇಶ್ ಸರ್ ಅವರು ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೇಳಿದ್ದಾರೆ. ನಿಜಕ್ಕೂ ಕೂಡ ಸೈನಿಕ ಕರ್ನಾಟಕ ನಾಡಿನ ಹೆಮ್ಮೆ, ನಮ್ಮ ರಾಜ್ಯದ ಹೆಮ್ಮೆ ಸೈನಿಕ ಕರ್ನಾಟಕ. ಇವತ್ತು ಒಂದು ಪತ್ರಿಕೆ ಜನರಲ್ಲಿ ತನ್ನದೇ ಆದಂಥ ವಿಶ್ವಾಸವನ್ನು ಉಳಿಸ್ಕೊಂಡಿದೆ ಮತ್ತು ತನ್ನದೇ ಆದಂಥ ಒಂದು ಛಾಪನ್ನು ಓದುಗರಲ್ಲಿ ಮೂಡಿಸಿದೆ ಅಂತಂದರೆ ಅದು ಸೈನಿಕ ಕರ್ನಾಟಕ ಪತ್ರಿಕೆ. ಹೀಗಾಗಿ ಇವತ್ತು ಸೈನಿಕ ಕರ್ನಾಟಕ ಪತ್ರಿಕೆ ಬಂದಿರೋದಕ್ಕೆ ಮತ್ತು ಇಲ್ಲಿ ಗೌರವ ಸ್ವೀಕರಿಸಿರೋದಕ್ಕೆ ಇದು ನನ್ನ ಜೀವನದ ಅತ್ಯಂತ ಸ್ಮರಣೀಯ ಘಟನೆ ಅಂತ ನನ್ನ ಸಂದರ್ಭಕ್ಕೆ. ಸವಾಲು ಅಂದರೆ ಪ್ರತಿನಿತ್ಯ ಸವಾಲೇ, ಬೆಳಗ್ಗೆ ಪೇಪರ್ ನೋಡೋವರೆಗೂ ಸವಾಲೇನೆ. ಯಾಕೆ ಅಂತಂದರೆ ಒಂದು ಖುಷಿ ಏನಂತಂದರೆ ಮುಖ್ಯಮಂತ್ರಿಗಳು ಪತ್ರಿಕೆಗಳಲ್ಲಿ ತಮ್ಮ ವಿರುದ್ಧ ನೆಗೆಟಿವ್ ಬಂದರೆ ಅವರು ಯಾರನ್ನು ಕೇಳೋದಿಲ್ಲ. ಹೇಳ್ತಾರೆ ಏನೋ ಬರೆದಿದ್ದಾರೆ ನೋಡಪ್ಪ ಅಂತಾರೆ ಅದನ್ನು. ಬಟ್ ಅವರು ಅದನ್ನು ಅಷ್ಟು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಯಾಕೆ ತಗೊಳ್ಳಲ್ಲ ಅಂತಂದರೆ ಅವರೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತಾರೆ, ಪತ್ರಕರ್ತರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ, ಅದನ್ನು ನಾವು ಬಲವಂತವಾಗಿ ಅವ್ರ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಬಾರ್ದು. ಬಟ್ ಸುಳ್ಳು ಸುದ್ದಿ ಬರೆದಾಗ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡೋದು ಬಿಟ್ಟರೆ ನೀವು ನನ್ನ ಪರವಾಗಿ ಬರೀರಿ ಅಥವಾ ಇಂಥವ್ರ ವಿರುದ್ಧವಾಗಿ ಬರೀರಿ ಅಂತ ಅವ್ರು ಯಾವತ್ತೂ ಕೂಡ ನಮ್ಗೆ ಹೇಳಿಲ್ಲ. ಅದು ನಿಜಕ್ಕೂ ಕೂಡ ನನಗೆ ಒಂದು ಸಂತೋಷದ ಸಂಗತಿ. ಬೇರೆ ಯಾರಾದರೂ ಆಗಿದ್ದರೆ ನಮ್ಮ ಮೇಲೆ ದಿನ ಸವಾರಿ ಮಾಡಿಬಿಡೋರು, ಹಂಗೆ ಬರ್ತಾ ಇದೆ ಹಿಂಗೆ ಬರ್ತಾ ಇದೆ ಅಂತ. ಬಟ್ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಅತ್ಯಂತ ಹೆಚ್ಚು ಗೌರವ ಕೊಡುವಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ಇನ್ನು ಸವಾಲಂತೂ ಪ್ರತಿನಿತ್ಯ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಎಲ್ರಿಗೂ ಬ್ರೇಕಿಂಗ್ ನ್ಯೂಸ್ ಬೇಕು. ಬ್ರೇಕಿಂಗ್ ನ್ಯೂಸ್ ಭರಾಟೆನಲ್ಲಿ ಏನೇನು ನ್ಯೂಸ್ಗಳು ಬರ್ತಾ ಇದ್ದಾವೆ ಅಂತ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಈಗ ಆ ನ್ಯೂಸ್ಗಳನ್ನು ಸರಿ ಮಾಡೋದೇ ಒಂದು ಸವಾಲು ನಮ್ಮದು. ಯಾಕೆಂದರೆ ಅವ್ರಿಗೆ ಗೊತ್ತಿರೋ ಯಾರೋ ಒಂದು ನ್ಯೂಸ್ ಹೇಳ್ತಾರೆ, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಅದನ್ನು ಪ್ರಸಾರ ಮಾಡ್ತಾರೆ. ಅದನ್ನು ಸುಳ್ಳನ್ನು ಸತ್ಯವನ್ನಾಗಿ ಮಾರ್ಪಾಡು ಮಾಡೋದು ಭಾಳ ಕಷ್ಟ. ಹೇಳಿದ್ರು ಕೇಳಲ್ಲ, ಇಲ್ಲ ಈ ಥರ ಇಲ್ಲ ಅಂದರೆ ಇಲ್ಲ ಇರ್ಬೋದು ನೋಡಿ ಅಂತಾರೆ. ಆಮೇಲೆ ಸುಳ್ಳು ಸುದ್ದಿನ ಸಮರ್ಥನೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಇದೆಯಲ್ಲ, ಅದಂತೂ ತುಂಬಾ ಕಷ್ಟ. ಅದು ಅತ್ಯಂತ ಸವಾಲು ಅಂತ ನನ್ನ ಸಂದರ್ಭ. ಕ್ರಿಟಿಕಲ್ ಆಗಿ ಬಂದಾಗ ಅವ್ರು ಹೆಂಗೆ ನಿಮಗೆ ಪ್ರೆಷರ್ ಹಾಕಲ್ಲ, ಅದೇ ಥರ ಇವರು ನಮ್ಗೆ ಪ್ರೆಷರ್ ಹಾಕಲ್ಲ. ಒಂದು ನಾವೇನಾದ್ರು ಕ್ರಿಟಿಕಲ್ ಆಗಿ ಬರ್ದಿದ್ರು ಒಂದು ದಿನ ಅವ್ರು ಕಾಲ್ ಮಾಡಿ ಯಾಕೆ ಹಿಂಗೆ ಹಾಕ್ಬಿಟ್ಟಿದ್ದೀರಾ ಇಲ್ಲಿವರೆಗೆ ಕೇಳೋದಿಲ್ಲ. ಬೇರೆಯವ್ರು ಕೇಳೋರು ಇದ್ದಾರೆ, ಅದಕ್ಕಾಗಿ ಗೊತ್ತು ಹೇಳ್ತಾ ಇದ್ರು, ಕೇಳೋರು ಇದ್ದಾರೆ. ಅಂದರೆ ರಿಪೋರ್ಟರ್ಗಳು ಬಿಟ್ಟು ಡೆಸ್ಕಲ್ಲಿ ಇರೋರಿಗೆ ಅಂತಲ್ಲ ಅವ್ರು ಕೇಳ್ತಾ ಇರೋದು. ರಿಪೋರ್ಟರ್ಗಳು ಡೆಸ್ಕ್ ಆಯ್ತು, ನೆಕ್ಸ್ಟ್ ಪತ್ರಿಕೆಗೆ ಸಂಬಂಧಪಟ್ಟ ಹೊರ ಆವರಣದಲ್ಲಿ ಕೆಲಸ ಮಾಡೋರು, ಪ್ರಿಂಟಿಂಗ್ ಕಾರ್ಮಿಕ ಕಲ್ಯಾಣ ಇಲಾಖೆನಲ್ಲಿ ಅದಕ್ಕೊಂದು ಸ್ಕೀಮ್ ಮಾಡಿದ್ದೀವಿ. ಅದರಲ್ಲಿ ಅವರೆಲ್ಲ ಹೆಸರು ನೋಂದಾಯಿಸ್ಕೋಬೇಕು. ನೋಂದಾಯಿಸ್ಕೊಂಡ್ರೆ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ, ಎಲ್ಲ ಸೌಲಭ್ಯಗಳಿದಾವೆ. ಅದನ್ನ ಆ ಥರದ್ದು ಯಾವ ವ್ಯವಸ್ಥೆ ಇಲ್ಲ, ಹೊಸದಾಗಿ ಏನಾದ್ರು ತಗೋಬರ್ಬೇಕು ಪತ್ರಿಕೆ ವಿತರಕರಿಗೆ. ಬಟ್ ಈಗ ಪತ್ರಿಕಾ ವಿತರಕರದು ಅವ್ರದ್ದೊಂದು ಸಂಘಟನೆ ಇತ್ತು, ಅವರೆಲ್ಲ ಒಟ್ಟಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡ್ರು. ಅದೇ ರೀತಿ ನೀವು ಒಂದು ಸಂಘಟನೆ ಮಾಡಿಕೊಂಡು ನೀವೆಲ್ಲ ಒಟ್ಟಾಗಿ ಬಂದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು. ಹಿಂದೆ UB ಕೌನ್ಸಿಲಲ್ಲಿ ಸಲ ಪ್ರಶ್ನೆ ಕೇಳಿದ್ರು, ಪತ್ರಕರ್ತೇತರ ಸಿಬ್ಬಂದಿಗಳೇ ಪತ್ರಕರ್ತರಿಗೆ ಕೊಡುವಂಥ ಒಂದು ಫೆಸಿಲಿಟೀಸನ್ನು ವಿಸ್ತರಣೆ ಮಾಡಿ ಅಂತೇಳಿ. ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಅಸೆಂಬ್ಲಿಲಿ ಕೇಳಿದ್ರು, ಅಶ್ಯೂರೆನ್ಸ್ ಸಿಕ್ಕಿತ್ತು, ಅದು ಯಾವುದೂ ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕೆ ನಾವು ಹೇಳೋದನ್ನು ಕೇಳಿದ್ರೆ ಜರ್ನಲಿಸ್ಟಿಗೆ ಏನೋ ಫೆಸಿಲಿಟೀಸ್ ಕೊಡ್ತೀರಿ ಅಥವಾ ಕೊಡಬೇಕು ಉದ್ದೇಶಿಸಿದರೆ ಅದನ್ನು ನಾನ್ ಜರ್ನಲಿಸ್ಟು ಎಕ್ಸ್ಟೆಂಡ್ ಮಾಡಿ ಅಂತ ಅಷ್ಟೇ. ಬಟ್ ಅದು ಐಡೆಂಟಿಫೈ ಮಾಡಬೇಕಲ್ಲ, ಐಡೆಂಟಿಫೈ ಮಾಡೋದೇ ಭಾಳ ಕಷ್ಟ. ಯಾವ್ದು ಸಂಘಟನೆ ಮಾಡ್ಕೊಂಡು ಬಂದರೆ ಆ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಸಂಘಟನೆ ಇಲ್ಲ, ಈ ಪತ್ರಿಕಾ ವಿತರಕರದು ಸಂಘಟನೆ ಇರಲಿಲ್ಲ. ಅವರು ಇತ್ತೀಚೆಗೆ ಸಂಘಟಿತರಾಗಿ ರಾಜ್ಯಾದ್ಯಂತ ಅವರೆಲ್ಲ ಸಮ್ಮೇಳನಗಳನ್ನು ಮಾಡಿ ಒಂದು ಪತ್ರಿಕೆ ಅಂತಂದರೆ ಎಲ್ರಿಗೂ ಏನಂದರೆ ರಿಪೋರ್ಟರ್ ಅಂದರೆ ಪತ್ರಿಕೆ ಅಂದರೆ ರಿಪೋರ್ಟರ್ ಅನ್ನೋ ಭಾವನೆ ಇದೆ. ಬಟ್ ಅಲ್ಲಿ ಕಸ ಗುಡಿಸೋರಿಂದ ಹಿಡಿದು ಪ್ಯಾಕ್ ಮಾಡೋರಿಂದ ಹಿಡಿದು ಮನೆ ಪೇಪರ್ ಹಾಕೋರಿಂದ ಹಿಡಿದು ಪ್ರಿಂಟ್ ಮಾಡೋರಿಂದ ಎಲ್ಲರೂ ಕೂಡ ಪತ್ರಿಕೆನ ಭಾಗವೇ. ಹೀಗಾಗಿ ಪತ್ರಿಕೋದ್ಯಮ ಅಂತಂದರೆ ಬರೀ ರಿಪೋರ್ಟರ್ಗಳೆಲ್ಲ ಎಲ್ಲರೂ ಕೂಡ ಸೌಲಭ್ಯಗಳು ಸಿಗಬೇಕು. ಅವ್ರೇನು ಸಂಘಟನೆ ಮಾಡ್ಕೊಂಡು ಬಂದರೆ ಅವ್ರ ಬೇಡಿಕೆಗಳ ಬಗ್ಗೆ ಕೂಡ, ಯಾಕಂದರೆ ಐಡೆಂಟಿಫೈ ಮಾಡೋದು ಕಷ್ಟ. ಈಗ ಪತ್ರಿಕಾ ವಿತರಕರು ಬಂದರು, ಎಲ್ರಿಗೂ ಐಡೆಂಟಿ ಕಾರ್ಡ್ ಕೊಟ್ಟರು. ಅವರು ಯಾರ್ಯಾರು ಪತ್ರಿಕಾ ವಿತರಕರಿದ್ದಾರೆ ಸಂಘಟನೆ ಮೂಲಕ ಐಡೆಂಟಿ ಕಾರ್ಡ್ ಮಾಡ್ಕೊಂಬಂದರು.
ಈಗ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದನೂ ಅವ್ರಿಗೆ ಇನ್ಶೂರೆನ್ಸು ಅದೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ. ಅದೇ ಥರ ನೀವು ಏನಾದರೂ ಒಂದು ಸಂಘಟನೆ ಮಾಡ್ಕೊಂಡು ಬಂದರೆ ಆ ವಿಚಾರದಲ್ಲಿ ಪರಿಶೀಲನೆ ಮಾಡ್ಬೋದು.